ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಮಾರ್ಕನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಹೇಳುತ್ತಿರುವಂತಹ ಮಾತು ಇದಾಗಿದೆ. ನಾವು ದೇವರಲ್ಲಿ, ಯೇಸುವಿನಲ್ಲಿ ನಂಬಿಕೆ ಇಟ್ಟವರಾಗಿ ಆತನ ಬಳಿಯಲ್ಲಿ ಯಾವುದನ್ನಾದರೂ ಕೇಳಿಕೊಳ್ಳುವುದಾದರೆ ಸಂಶಯ ಪಡದ ಹಾಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಅದು ನೆರವೇರುತ್ತದೆ ಎಂಬುದಾಗಿ, ಅದಕ್ಕೆ ಒಂದು ಉದಾಹರಣೆಯಾಗಿ ದೇವರು ಇಲ್ಲಿ ಹೇಳ್ತಿದ್ದಾರೆ. ಬೆಟ್ಟಕ್ಕೆ ನೀವು ಕಿತ್ತುಕೊಂಡು ಹೋಗಿ ಬೀಳು ಎಂಬುದಾಗಿ ಹೇಳಿದರೂ ಕೂಡ ಅದೂ ನೆರವೇರ್ತದೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇಂತಹ ದೊಡ್ಡ ಉದಾಹರಣೆಯೊಂದಿಗೆ ದೇವರು ನಮ್ಮೊಟ್ಟಿಗೆ ಹೇಳುತ್ತಿರುವಾಗ ಈ ದಿನ ನಿಮ್ಮ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ಒಂದು ಬಾರಿ ಪರೀಕ್ಷೆ ಮಾಡಿಕೊಳ್ಳೋಣ. ಆ ನಂಬಿಕೆ ಎನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲವೂ ಚೆನ್ನಾಗಿರುವಾಗ ಎತ್ತರವಾಗಿ ಇರುವಂಥದ್ದಾಗಿದೆ, ಹೆಚ್ಚಾಗಿ ಇರುವಂಥದ್ದಾಗಿದೆ. ಆದರೆ ಕಷ್ಟದ ಸಮಯಗಳಲ್ಲಿ ಹಾದು ಹೋಗುವಾಗ ಆ ನಂಬಿಕೆ ಕೆಲವು ಸಮಯ ಸಂಶಯವನ್ನು ಒಳಗೊಂಡಿರುವಂಥದ್ದಾಗಿರ್ತದೆ. ಆದರೆ ಈ ದಿನ ಆ ಸಂಶಯವನ್ನು ತೆಗೆದು ಹಾಕ್ರಿ. ನಿಮಗಿರುವಂತಹ ಸ್ವಲ್ಪ ನಂಬಿಕೆಯೊಟ್ಟಿಗೆ ಇನ್ನೂ ಸ್ವಲ್ಪ ನಂಬಿಕೆಯನ್ನು ಕೂಡಿಸಿ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿ ಯಾವ ರೀತಿಯಲ್ಲಿ, ಬೆಟ್ಟದ ರೀತಿಯಲ್ಲಿ ಸಮಸ್ಯೆಗಳು ನಿಮ್ಮ ಮಧ್ಯೆ ಇದೆಯೋ ಆ ಬೆಟ್ಟದ ರೀತಿಯಲ್ಲಿರುವಂಥ ಸಮಸ್ಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮಂಜಿನಂತೆ ಕರಗಿ ಹೋಗುತ್ತದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಅಪ್ಪ, ಈ ದಿನದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರ ಜೀವಿತಗಳಿಗಾಗಿ ಕರ್ತನೆ, ಅವರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಿದ್ದೇನೆ. ಏಸಪ್ಪ, ನಂಬಿಕೆ ಕಡಿಮೆಯಾಗಿದ್ದಲ್ಲಿ ನಂಬಿಕೆಯನ್ನು ಕರ್ತನೆ ಹುಟ್ಟಿಸಿ ಬೆಳೆಸುವಾತನು ನೀನು ನಂಬಿಕೆಯನ್ನು ಕರ್ತನೆ ಬೆಳೆಸಬೇಕಾಗಿ ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಕರ್ತನೆ, ಬೆಟ್ಟದ ರೀತಿಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಇವರೆಲ್ಲರ ಜೀವಿತವನ್ನು, ಕುಟುಂಬವನ್ನು ಬಿಟ್ಟೋಗಲಿ ಎಂಬ ಪ್ರಾರ್ಥನೆ ಮಾಡ್ತಿದ್ದೇನೆ. ಏಸಪ್ಪ, ಎಲ್ಲ ಸಮಸ್ಯೆಗಳಿಗೆ ನಿನ್ನ ಬಳಿಯಲ್ಲಿ ಪರಿಹಾರ ಉಂಟು ಸ್ವಾಮಿ. ಆ ಒಂದು ಪರಿಹಾರವನ್ನು ಇವರು ಕಂಡುಕೊಳ್ಳುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.